ಕುಂದಾಪುರ ತಾಲೂಕಿನ ಮರವಂತೆ ಕಡಲತಟವು ಪ್ರಕೃತಿಯ ಅದ್ಭುತ ಸೌಂದರ್ಯದ ತಾಣವೆಂದು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಒಂದೆಡೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಬೋರ್ಗೆವ ಕಡಲಿನ ಅಲೆಗಳು ನಿರಂತರವಾಗಿ ಹೊಡೆದು ಬೀಳುತ್ತಿರುತ್ತವೆ. ಮತ್ತೊಂದು ಮಗ್ಗುಲಲ್ಲಿ ಜುಳು ಜುಳು ನಿನಾದಗೈವ ನದಿಯ ತೀರವು ತನ್ನ ಶಾಂತ ಸೌಂದರ್ಯವನ್ನು ಹರಡುತ್ತದೆ. ಈ ವಿಶಿಷ್ಟ ಭೌಗೋಳಿಕ ಸ್ಥಿತಿಯು ಮರವಂತೆಯನ್ನು ಕರ್ನಾಟಕದ ಅತ್ಯಂತ ಆಕರ್ಷಕ ಕಡಲ ತಟಗಳಲ್ಲಿ ಒಂದಾಗಿ ರೂಪಿಸಿದೆ. ಪ್ರಕೃತಿಯ ಈ ರಮಣೀಯ ತಾಣವು ಪ್ರವಾಸಿಗರ ಮನಸ್ಸನ್ನು ಸೆಳೆಯುವಂತದ್ದು, ಏಕೆಂದರೆ ಇಲ್ಲಿ ಸಮುದ್ರದ ಅಲೆಗಳ ಗರ್ಜನೆ ಮತ್ತು ನದಿಯ ಮೃದುವಾದ ಹರಿವು ಒಂದೇ ಸಮಯದಲ್ಲಿ ಅನುಭವಿಸಲು ಸಾಧ್ಯವಾಗುತ್ತದೆ. ಇಂತಹ ಅಪರೂಪದ ದೃಶ್ಯವನ್ನು ಭಾರತದಲ್ಲಿ ಬೇರೆಡೆ ಕಾಣುವುದು ಕಷ್ಟ. ಮರವಂತೆಯ ಸೌಂದರ್ಯವನ್ನು ಹೆಚ್ಚಿಸುವ ಮತ್ತೊಂದು ಅಂಶವೆಂದರೆ ಇಲ್ಲಿ ನೆಲೆಸಿರುವ ಶ್ರೀ ಮಹಾವಿಷ್ಣುವಿನ ತ್ರಿರೂಪಗಳು. ತ್ರಿಕೂಟಾಚಲವೆಂಬ ದೇವಭೂಮಿಯನ್ನು ನಿರ್ಮಾಣ ಮಾಡಿದ ಮಹಾವಿಷ್ಣು ತನ್ನ 3 ರೂಪಗಳಲ್ಲಿ ಇಲ್ಲಿ ನೆಲೆಸಿರುವುದರಿಂದ ಈ ಸ್ಥಳವು ಕೇವಲ ಪ್ರಕೃತಿ ತಾಣವಲ್ಲ, ಧಾರ್ಮಿಕ ಮಹತ್ವವನ್ನು ಹೊಂದಿದ ಪವಿತ್ರ ಕ್ಷೇತ್ರವಾಗಿದೆ. ತ್ರಿಕೂಟಾಚಲವೆಂಬ ಹೆಸರು 3 ಶಿಖರಗಳನ್ನು ಸೂಚಿಸುವಂತಿದ್ದು, ಅದೇ ರೀತಿ ಮಹಾವಿಷ್ಣುವಿನ 3 ರೂಪಗಳು ಭಕ್ತರಿಗೆ ತ್ರಿವಿಧ ಅನುಗ್ರಹವನ್ನು ನೀಡುತ್ತವೆ. ಈ ಸ್ಥಳದಲ್ಲಿ ಭಕ್ತರು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುವುದರ ಜೊತೆಗೆ ಆಧ್ಯಾತ್ಮಿಕ ಶಾಂತಿಯನ್ನು ಕೂಡ ಪಡೆಯುತ್ತಾರೆ. ಮರವಂತೆಯ ಕಡಲತಟವು ಪ್ರವಾಸಿಗರಿಗೆ ಕೇವಲ ದೃಶ್ಯ ವೈಭವವಲ್ಲ, ಅದು ಮನಸ್ಸಿಗೆ ಶಾಂತಿ ನೀಡುವ ತಾಣವಾಗಿದೆ. ಸಮುದ್ರದ ಅಲೆಗಳು ನಿರಂತರವಾಗಿ ಹೊಡೆದು ಬೀಳುವಾಗ ಅದರ ಗರ್ಜನೆ ಮನಸ್ಸಿನಲ್ಲಿರುವ ಅಶಾಂತಿಯನ್ನು ತೊಡೆದು ಹಾಕುವಂತೆ ಕಾಣುತ್ತದೆ. ನದಿಯ ಮೃದುವಾದ ಹರಿವು ಮನಸ್ಸಿಗೆ ತಂಪನ್ನು ನೀಡುತ್ತದೆ. ಮರವಂತೆಯ ಸುತ್ತಮುತ್ತಲಿನ ಪ್ರದೇಶವೂ ಸಹ ಪ್ರವಾಸಿಗರಿಗೆ ಆಕರ್ಷಕವಾಗಿದೆ. ಕುಂದಾಪುರ ತಾಲೂಕಿನ ಇತಿಹಾಸ, ಸಂಸ್ಕೃತಿ, ಜನಪದ ಕಲೆಗಳು. ಇಲ್ಲಿ ಬರುವವರು ಕೇವಲ ಕಡಲತಟವನ್ನು ನೋಡುವುದಲ್ಲ, ಸ್ಥಳೀಯ ಸಂಸ್ಕೃತಿಯನ್ನು ಅನುಭವಿಸುವ ಅವಕಾಶವನ್ನು ಪಡೆಯುತ್ತಾರೆ. ಮರವಂತೆಯ ಸೂರ್ಯಾಸ್ತವು ವಿಶೇಷವಾಗಿ ಪ್ರಸಿದ್ಧ. ಸೂರ್ಯನು ಸಮುದ್ರದ ಅಂಚಿನಲ್ಲಿ ಅಸ್ತಮಿಸುವಾಗ ಆಕಾಶವು ಕೆಂಪು, ಕಿತ್ತಳೆ, ಬಂಗಾರದ ಬಣ್ಣಗಳಿಂದ ಹೊಳೆಯುತ್ತದೆ. ಆ ದೃಶ್ಯವನ್ನು ನೋಡುವುದು ಜೀವನದಲ್ಲಿ ಮರೆಯಲಾಗದ ಅನುಭವ. ಮರವಂತೆಯ ತ್ರಿಕೂಟಾಚಲ ಕ್ಷೇತ್ರವು ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಮಹಾವಿಷ್ಣು ತನ್ನ 3 ರೂಪಗಳಲ್ಲಿ ಇಲ್ಲಿ ನೆಲೆಸಿರುವುದರಿಂದ ಈ ಸ್ಥಳವು ತ್ರಿಮೂರ್ತಿಗಳ ತಾಣವೆಂದು ಪರಿಗಣಿಸಲಾಗಿದೆ. ಭಕ್ತರು ಇಲ್ಲಿ ಬಂದು ದೇವರ ದರ್ಶನ ಮಾಡುವುದರಿಂದ ತಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರವು ಕೇವಲ ಧಾರ್ಮಿಕ ತಾಣವಲ್ಲ, ಅದು ಪ್ರಕೃತಿಯೊಂದಿಗೆ ದೇವರ ಸಾನ್ನಿಧ್ಯವನ್ನು ಅನುಭವಿಸುವ ಸ್ಥಳವಾಗಿದೆ. ಮರವಂತೆಯ ಕಡಲತಟವು ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಮಹತ್ವದ್ದಾಗಿದೆ. ಕರ್ನಾಟಕ ಸರ್ಕಾರವು ಈ ಸ್ಥಳವನ್ನು ಪ್ರವಾಸಿಗರಿಗಾಗಿ ಅಭಿವೃದ್ಧಿಪಡಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ. ರಸ್ತೆ ಸಂಪರ್ಕ, ವಸತಿ ವ್ಯವಸ್ಥೆ, ಆಹಾರ ವ್ಯವಸ್ಥೆ. ಪ್ರವಾಸಿಗರು ಇಲ್ಲಿ ಬಂದು ಕಡಲತಟದಲ್ಲಿ ಸಮಯ ಕಳೆಯಬಹುದು, ನದಿಯ ತೀರದಲ್ಲಿ ವಿಶ್ರಾಂತಿ ಪಡೆಯಬಹುದು, ದೇವಾಲಯಗಳಲ್ಲಿ ಪೂಜೆ ಮಾಡಬಹುದು, ಸ್ಥಳೀಯ ಆಹಾರವನ್ನು ರುಚಿಸಬಹುದು. ಮರವಂತೆಯ ಕ್ಷೇತ್ರ ಪುರಾಣವನ್ನು ವಿಶ್ಲೇಷಿಸಿದಾಗ ಇಲ್ಲಿ ಇಂದ್ರನ ಕಥೆಯು ಅತ್ಯಂತ ಗಾಢವಾದ ಪೌರಾಣಿಕ ತಳಹದಿಯನ್ನು ಹೊಂದಿದೆ. ಗೌತಮ ಮುನಿಯ ಪತ್ನಿಯಲ್ಲಿ ಮೋಹಗೊಂಡು ಅವಳನ್ನು ಮೋಸದಿಂದ ಮೋಹಿಸಿದ ಇಂದ್ರನು ಗೌತಮ ಮುನಿಯ ಶಾಪಕ್ಕೆ ಗುರಿಯಾಗುತ್ತಾನೆ. ಆ ಶಾಪದ ಪರಿಣಾಮವಾಗಿ ದೇವೇಂದ್ರನು ಶ್ರೀ ಮೂಕಾಂಬಿಕಾ ದೇವಿಯ ಪದತಲದಿಂದ ಹರಿಯುವ ಸೌಪರ್ಣಿಕೆಯ ತೀರದಲ್ಲಿ ವಾಸಿಸುತ್ತಾನೆ. ಶಾಪ ವಿಮೋಚನಾ ತರುವಾಯ ದೇವೇಂದ್ರನು ಬೃಹಸ್ಪತಿ ಆಚಾರ್ಯರ ಮಖೇನ ಮರವಂತೆಯ ತೀರದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಾನೆ. ಸುರೇಂದ್ರನಿಂದ ಸ್ಥಾಪಿತವಾದ ಆ ಲಿಂಗವೇ ಮರವಂತೆಯ ಶ್ರೀ ಗಂಗಾಧರೇಶ್ವರ ದೇವಸ್ಥಾನವಾಗಿದೆ. ಈ ಕ್ಷೇತ್ರವು ಇಂದ್ರನ ಪಾಪ ವಿಮೋಚನದ ಸಂಕೇತವಾಗಿ, ಶಾಪದಿಂದ ಮುಕ್ತನಾದ ದೇವೇಂದ್ರನ ಭಕ್ತಿಯ ಚಿಹ್ನೆಯಾಗಿ ಇಂದಿಗೂ ಭಕ್ತಜನರ ಆರಾಧನೆಯ ಕೇಂದ್ರವಾಗಿದೆ.
ಇದರೊಂದಿಗೆ ಮತ್ತೊಂದು ಪೌರಾಣಿಕ ಕಥೆಯು ಮರವಂತೆಯ ಕ್ಷೇತ್ರವನ್ನು ಇನ್ನಷ್ಟು ಮಹತ್ವಪೂರ್ಣವಾಗಿಸುತ್ತದೆ. ಓರ್ವ ಕ್ಷಾತ್ರ ವಂಶಸ್ಥನಾದ ರಾಜನು ತನ್ನ ವಿಚಾರಹೀನತೆಯಿಂದ ಪಯಸ್ವಿನಿ ನದಿಯ ತೀರದಲ್ಲಿ ತನ್ನ ಪುತ್ರ ಹತ್ಯೆಯ ಪಾಪಕ್ಕೆ ಗುರಿಯಾಗುತ್ತಾನೆ. ಆ ಪಾಪದಿಂದ ಮುಕ್ತನಾಗಲು ಪ್ರಾಯಶ್ಚಿತ ಕರ್ಮಗಳನ್ನು ಕೈಗೊಂಡು ವಿವಿಧ ಧಾರ್ಮಿಕ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾನೆ. ಗೋಕರ್ಣದಲ್ಲಿ ವಿಶ್ರಾಂತಿ ಪಡೆದಿರುವ ವೇಳೆಯಲ್ಲಿ ಅವನಿಗೆ ಸ್ವಪ್ನದಲ್ಲಿ ದೇವವಾಣಿ ಕೇಳಿಸುತ್ತದೆ. ಆ ದೇವವಾಣಿಯ ಪ್ರಕಾರ ನದಿ ಸಮುದ್ರ ಸಂಗಮದಲ್ಲಿ ಶ್ರೀ ಗಂಗಾಧರೇಶ್ವರ ದೇವಸ್ಥಾನವಿದೆ. ಆ ದೇವಾಲಯದ ದಕ್ಷಿಣಕ್ಕೆ ನೀನು ಶ್ರೀ ವಾರಾಹ, ವಿಷ್ಣು ಹಾಗೂ ನರಸಿಂಹ ದೇವರ ಮೂರ್ತಿಗಳನ್ನು ವಿಧಿಪೂರ್ವಕವಾಗಿ ಪ್ರತಿಷ್ಠಾಪಿಸು ಎಂದು ಅಪ್ಪಣೆಯಾಗುತ್ತದೆ. ಆ ದೇವವಾಣಿಯಂತೆ ಆ ಕ್ಷಾತ್ರರಾಜನು ಭವ್ಯ ಮಂದಿರವನ್ನು ನಿರ್ಮಿಸಿ ಶ್ರೀ ವಾರಾಹಸ್ವಾಮಿ, ಶ್ರೀ ವಿಷ್ಣು ಹಾಗೂ ಶ್ರೀ ನರಸಿಂಹ ದೇವರ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ಮಂದಿರವೇ ಮರವಂತೆಯ ಶ್ರೀ ಮಹಾರಾಜ ವರಾಹಸ್ವಾಮಿ ದೇವಸ್ಥಾನವಾಗಿದೆ. ಮರವಂತೆಯ ಕ್ಷೇತ್ರವು ಹೀಗೆ ಇಂದ್ರನ ಶಾಪ ವಿಮೋಚನದಿಂದ ಆರಂಭವಾಗಿ ಕ್ಷಾತ್ರರಾಜನ ಪ್ರಾಯಶ್ಚಿತದಿಂದ ಮತ್ತಷ್ಟು ಪಾವನವಾಗುತ್ತದೆ. ಇಲ್ಲಿ ಹರಿಯುವ ಪಯಸ್ವಿನಿ ನದಿ, ಸೌಪರ್ಣಿಕೆಯ ತೀರ, ನದಿ ಸಮುದ್ರ ಸಂಗಮ ಅವು ಪೌರಾಣಿಕ ಮಹತ್ವವನ್ನು ಹೊಂದಿವೆ. ಇಂದ್ರನ ಪಾಪ ವಿಮೋಚನ, ಗೌತಮ ಮುನಿಯ ಶಾಪ, ದೇವವಾಣಿ, ರಾಜನ ಪ್ರಾಯಶ್ಚಿತ ಅವು ಈ ಕ್ಷೇತ್ರದ ಪೌರಾಣಿಕ ಕಥನವನ್ನು ಗಾಢಗೊಳಿಸುತ್ತವೆ. ಮರವಂತೆಯ ಶ್ರೀ ಗಂಗಾಧರೇಶ್ವರ ಹಾಗೂ ಶ್ರೀ ಮಹಾರಾಜ ವರಾಹಸ್ವಾಮಿ ದೇವಾಲಯಗಳು ಭಕ್ತರಿಗೆ ಪಾಪ ವಿಮೋಚನ, ಶ್ರದ್ಧಾ, ಭಕ್ತಿ ಹಾಗೂ ಧಾರ್ಮಿಕ ಶಾಂತಿಯ ಸಂಕೇತಗಳಾಗಿ ನಿಲ್ಲುತ್ತವೆ. ಈ ಕ್ಷೇತ್ರದ ಪುರಾಣವು ದೇವತೆಗಳ ಲೀಲೆಯನ್ನು, ಮಾನವನ ಪಾಪ ಪ್ರಾಯಶ್ಚಿತವನ್ನು, ನದಿ ಸಮುದ್ರ ಸಂಗಮದ ಪಾವಿತ್ರ್ಯವನ್ನು, ದೇವಾಲಯಗಳ ಪ್ರತಿಷ್ಠಾಪನೆಯ ಮಹತ್ವವನ್ನು, ರಾಜನ ಧಾರ್ಮಿಕ ಶ್ರದ್ಧೆಯನ್ನು ಅವನ್ನು ಒಟ್ಟುಗೂಡಿಸುತ್ತದೆ. ಮರವಂತೆಯ ಕ್ಷೇತ್ರವು ಹೀಗೆ ಪೌರಾಣಿಕ ಕಥೆಗಳ, ದೇವಾಲಯಗಳ, ನದಿಗಳ, ಸಂಗಮಗಳ, ಶಾಪ ವಿಮೋಚನಗಳ, ಪ್ರಾಯಶ್ಚಿತಗಳ ಅವು ಸೇರಿ ಭಕ್ತಜನರ ಮನಸ್ಸಿನಲ್ಲಿ ಶಾಶ್ವತವಾದ ಪಾವಿತ್ರ್ಯವನ್ನು ಮೂಡಿಸುತ್ತದೆ. ಈ ಕ್ಷೇತ್ರದ ಪುರಾಣವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಇಂದ್ರನ ಪಾಪ ವಿಮೋಚನದ ಕಥೆಯು ದೇವತೆಗಳ ಲೀಲೆಯ ಸಂಕೇತವಾಗಿದ್ದು, ಕ್ಷಾತ್ರರಾಜನ ಪ್ರಾಯಶ್ಚಿತದ ಕಥೆಯು ಮಾನವನ ಪಾಪ ವಿಮೋಚನದ ಸಂಕೇತವಾಗಿದೆ. ಮರವಂತೆಯ ಶ್ರೀ ಗಂಗಾಧರೇಶ್ವರ ಹಾಗೂ ಶ್ರೀ ಮಹಾರಾಜ ವರಾಹಸ್ವಾಮಿ ದೇವಾಲಯಗಳು ಹೀಗೆ ದೇವತೆಗಳ ಲೀಲೆಯು, ಮಾನವನ ಪ್ರಾಯಶ್ಚಿತವು ಅವನ್ನು ಒಟ್ಟುಗೂಡಿಸಿ ಭಕ್ತಜನರ ಆರಾಧನೆಯ ಕೇಂದ್ರವಾಗಿವೆ. ಮರವಂತೆಯ ಶ್ರೀ ಮಹಾರಾಜ ವರಾಹಸ್ವಾಮಿ ದೇವಸ್ಥಾನವು ನಮ್ಮ ಪವಿತ್ರ ಭರತಖಂಡದ ಸಪ್ತವರಾಹ ಕ್ಷೇತ್ರಗಳಲ್ಲಿ ಒಂದಾಗಿ ಅತ್ಯಂತ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಈ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಭಕ್ತರ ಹೃದಯದಲ್ಲಿ ಆಳವಾಗಿ ನೆಲೆಸಿರುವ ಭಕ್ತಿ, ಸಂಪ್ರದಾಯ ಮತ್ತು ಪುರಾಣದ ಜೀವಂತ ಸಾಕ್ಷಿಯಾಗಿದೆ. ಇಲ್ಲಿ ಶ್ರೀ ವರಾಹಸ್ವಾಮಿಗೆ ಅರ್ಪಿಸಲ್ಪಡುವ ಅಭಾರಿ ಸೇವೆ ಅತ್ಯಂತ ಮಹತ್ವದ ಸೇವೆಯಾಗಿ ಪರಿಗಣಿಸಲ್ಪಡುತ್ತದೆ. ಈ ಸೇವೆಯು ಭಕ್ತರ ಜೀವನದಲ್ಲಿ ಜಯ, ಸಮೃದ್ಧಿ ಮತ್ತು ಧನ್ಯತೆಯನ್ನು ತಂದುಕೊಡುತ್ತದೆ ಎಂಬ ನಂಬಿಕೆಯಿದೆ. ದೇವರನ್ನು ಸಕಲ ಜಯದ ದ್ಯೋತಕನಾಗಿ, ಸಮೃದ್ಧಿಯ ಪ್ರತೀಕನಾಗಿ ಭಕ್ತರು ಬೇಡಿಕೊಂಡು ಈ ಸೇವೆಯನ್ನು ನಡೆಸುತ್ತಾರೆ. ಅಭಾರಿ ಸೇವೆಯು ಪ್ರತಿ 3 ಸಂವತ್ಸರಗಳಿಗೊಮ್ಮೆ ನಡೆಯುವ ವಿಶೇಷ ಆಚರಣೆಯಾಗಿದ್ದು, ಅಂದು 4 ಕಳಸಿನ ಅಕ್ಕಿಯಿಂದ ಅನ್ನವನ್ನು ಸಿದ್ಧಪಡಿಸಿ ಅದನ್ನು ನಿಗಳಕ್ಕೆ, ಮೊಸಳೆ ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ. ಈ ನೈವೇದ್ಯವನ್ನು ಸ್ವೀಕರಿಸಲು ನಿಜವಾಗಿಯೂ ಮೊಸಳೆ ಬಂದು ದೇವರ ಅನುಗ್ರಹವನ್ನು ಪ್ರತಿಪಾದಿಸುವಂತೆ ಕಾಣುತ್ತದೆ ಎಂಬುದು ಸ್ಥಳೀಯ ಭಕ್ತರ ನಂಬಿಕೆ. ಈ ಅಚ್ಚರಿಯ ಸಂಗತಿ ದೇವಾಲಯದ ಪುರಾಣದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ದೇವಾಲಯದ ಮುಂಭಾಗದಲ್ಲಿರುವ ಮೆಟ್ಟಿಲುಗಳ ಮೂಲಕ ನೇರವಾಗಿ ನದಿಗೆ ಇಳಿಯುವ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ನೈವೇದ್ಯ ಸಮರ್ಪಣೆ ನಡೆಯುತ್ತದೆ. ಈ ದೃಶ್ಯವು ಭಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದ ಭಾವನೆಯನ್ನು ಮೂಡಿಸುತ್ತದೆ.
ಮರವಂತೆಯ ವರಾಹಸ್ವಾಮಿ ದೇವಸ್ಥಾನದ ಇತಿಹಾಸವು ಪುರಾಣಗಳಲ್ಲಿ ಆಳವಾಗಿ ನೆಲೆಸಿದೆ. ವರಾಹನು ವಿಷ್ಣುವಿನ ಅವತಾರಗಳಲ್ಲಿ ಮೂರನೆಯದು. ಭೂಮಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಲು ವರಾಹನು ಅವತಾರ ಪಡೆದನು ಎಂಬ ಪುರಾಣ ಪ್ರಸಿದ್ಧಿ. ಈ ದೇವಾಲಯವು ಆ ಪುರಾಣದ ನೆನಪನ್ನು ಜೀವಂತವಾಗಿಟ್ಟುಕೊಂಡಿದೆ. ಇಲ್ಲಿ ನಡೆಯುವ ಅಭಾರಿ ಸೇವೆ ಭೂಮಿಯ ರಕ್ಷಕನಾದ ವರಾಹನಿಗೆ ಸಮರ್ಪಿತವಾದ ಕೃತಜ್ಞತೆಯ ಸಂಕೇತವಾಗಿದೆ. ಭಕ್ತರು ತಮ್ಮ ಜೀವನದ ಎಲ್ಲ ಸಾಧನೆಗಳನ್ನು ದೇವರ ಅನುಗ್ರಹವೆಂದು ಭಾವಿಸಿ ಆ ಧನ್ಯತೆಯನ್ನು ಅಭಾರಿ ಸೇವೆಯ ಮೂಲಕ ವ್ಯಕ್ತಪಡಿಸುತ್ತಾರೆ. ಈ ಸೇವೆಯು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ಸಮಾಜದ ಒಗ್ಗಟ್ಟಿನ ಸಂಕೇತವೂ ಆಗಿದೆ. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಈ ಸೇವೆಯಲ್ಲಿ ಊರಿನವರು, ಸುತ್ತಮುತ್ತಲಿನ ಗ್ರಾಮಸ್ಥರು, ದೂರದ ಭಕ್ತರು ಎಲ್ಲರೂ ಸೇರಿ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅನ್ನವನ್ನು ಸಿದ್ಧಪಡಿಸುವುದು, ಅದನ್ನು ನೈವೇದ್ಯವಾಗಿ ಸಮರ್ಪಿಸುವುದು, ಮೊಸಳೆ ಬಂದು ಅದನ್ನು ಸ್ವೀಕರಿಸುವುದು. ಈ ಸಂದರ್ಭವು ಭಕ್ತರ ಮನಸ್ಸಿನಲ್ಲಿ ದೇವರ ಸಾನ್ನಿಧ್ಯವನ್ನು ತೀವ್ರವಾಗಿ ಅನುಭವಿಸುವಂತೆ ಮಾಡುತ್ತದೆ. ಮರವಂತೆಯ ವರಾಹಸ್ವಾಮಿ ದೇವಸ್ಥಾನವು ತನ್ನ ವಿಶಿಷ್ಟ ಸೇವಾ ಸಂಪ್ರದಾಯದಿಂದ ಭಕ್ತರ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದೆ. ಇಲ್ಲಿ ನಡೆಯುವ ಅಭಾರಿ ಸೇವೆ ದೇವರ ಅನುಗ್ರಹವನ್ನು ಪ್ರತಿಪಾದಿಸುವುದಷ್ಟೇ ಅಲ್ಲ, ಅದು ಭಕ್ತರ ಜೀವನದಲ್ಲಿ ಧನ್ಯತೆಯ ಮಹತ್ವವನ್ನು ನೆನಪಿಸುತ್ತದೆ. ಈ ಸೇವೆಯು ಭಕ್ತರ ಮನಸ್ಸಿನಲ್ಲಿ ದೇವರೊಂದಿಗೆ ಆಳವಾದ ಸಂಬಂಧವನ್ನು ನಿರ್ಮಿಸುತ್ತದೆ. ದೇವಾಲಯದ ಮೆಟ್ಟಿಲುಗಳಿಂದ ನದಿಗೆ ಇಳಿದು ನೈವೇದ್ಯ ಸಮರ್ಪಿಸುವುದು, ಮೊಸಳೆ ಬಂದು ಅದನ್ನು ಸ್ವೀಕರಿಸುವುದು. ಮರವಂತೆಯ ಶ್ರೀ ಮಹಾರಾಜ ವರಾಹಸ್ವಾಮಿ ದೇವಸ್ಥಾನವು ತನ್ನ ಪುರಾಣ ಪ್ರಸಿದ್ಧಿ, ತನ್ನ ವಿಶಿಷ್ಟ ಸೇವಾ ಸಂಪ್ರದಾಯ ಮತ್ತು ತನ್ನ ಭಕ್ತರ ನಂಬಿಕೆಗಳಿಂದ ಪವಿತ್ರ ಭರತಖಂಡದ ಸಪ್ತವರಾಹ ಕ್ಷೇತ್ರಗಳಲ್ಲಿ ಅಪ್ರತಿಮ ಸ್ಥಾನವನ್ನು ಪಡೆದಿದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಸೇವೆಯು, ಪ್ರತಿಯೊಂದು ಆಚರಣೆಯೂ ದೇವರ ಅನುಗ್ರಹವನ್ನು ಪ್ರತಿಪಾದಿಸುತ್ತದೆ. ಅಭಾರಿ ಸೇವೆಯು ಭಕ್ತರ ಜೀವನದಲ್ಲಿ ಧನ್ಯತೆಯ ಮಹತ್ವವನ್ನು ನೆನಪಿಸುವುದರೊಂದಿಗೆ ದೇವರೊಂದಿಗೆ ಅವರ ಸಂಬಂಧವನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ. ಈ ದೇವಾಲಯದ ಕಥೆಗಳು, ಸಂಪ್ರದಾಯಗಳು ಮತ್ತು ಸೇವೆಗಳು ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿವೆ. ಭಕ್ತರು ತಮ್ಮ ಜೀವನದಲ್ಲಿ ದೇವರ ಅನುಗ್ರಹವನ್ನು ಅನುಭವಿಸಿ ಅದನ್ನು ಅಭಾರಿ ಸೇವೆಯ ಮೂಲಕ ವ್ಯಕ್ತಪಡಿಸುತ್ತಾರೆ. ಮರವಂತೆಯ ವರಾಹಸ್ವಾಮಿ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಅದು ಭಕ್ತರ ಜೀವನದಲ್ಲಿ ಧನ್ಯತೆಯ, ಸಮೃದ್ಧಿಯ ಮತ್ತು ದೇವರ ಅನುಗ್ರಹದ ಜೀವಂತ ಸಂಕೇತವಾಗಿದೆ. ಕರ್ಕಾಟಕ ಅಮಾವಾಸ್ಯೆಯ ಜಾತ್ರೋತ್ಸವವು ಕರಾವಳಿಯ ಜನಜೀವನದಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಉತ್ಸವವಾಗಿದೆ. ಪ್ರತಿ ವರ್ಷ ಅಮಾವಾಸ್ಯೆಯಂದು ಇಲ್ಲಿ ಸಾವಿರಾರು ಭಕ್ತರು ಸೇರುತ್ತಾರೆ. ಸಮುದ್ರ ತೀರದಲ್ಲಿ ನಡೆಯುವ ಈ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಜನಸಾಮಾನ್ಯರ ಜೀವನದೊಂದಿಗೆ ಬೆಸೆದುಕೊಂಡಿರುವ ಒಂದು ಮಹಾನ್ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ವಿಶೇಷವಾಗಿ ಮೀನುಗಾರರು ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಅವರ ನಂಬಿಕೆಯ ಪ್ರಕಾರ ಶ್ರೀಸ್ವಾಮಿಯು ಮೀನುಗಾರರ ಆರಾಧೈವ. ಸಮುದ್ರದಲ್ಲಿ ಮತ್ಸ್ಯ ಸಂಪತ್ತನ್ನು ಹೇರಳವಾಗಿ ಒದಗಿಸಿ ಅವರ ಜೀವನೋಪಾಯವನ್ನು ಸುಗಮಗೊಳಿಸುವ ಶಕ್ತಿಯುಳ್ಳ ದೇವರು ಎಂಬ ಭಾವನೆ ಅವರಿಗೆ ಗಾಢವಾಗಿದೆ. ಈ ನಂಬಿಕೆಯನ್ನು ಬಲಪಡಿಸುವ ಅನೇಕ ಘಟನೆಗಳು ಸ್ಥಳೀಯರ ಅನುಭವಗಳಲ್ಲಿ ಕಂಡುಬಂದಿವೆ. ಕೆಲವೊಮ್ಮೆ ಮೀನುಗಾರರು ಸಮುದ್ರಕ್ಕೆ ಹೊರಟಾಗ ಅಸಾಧಾರಣವಾಗಿ ಹೆಚ್ಚಿನ ಮತ್ಸ್ಯ ಸಂಪತ್ತು ದೊರೆತಿದ್ದು, ಅದನ್ನು ದೇವರ ಅನುಗ್ರಹವೆಂದು ಭಾವಿಸಿ ಕೃತಜ್ಞತೆಯಿಂದ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಜಾತ್ರೆಯ ದಿನ ಭಕ್ತರು ಸಮುದ್ರ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುವುದು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಸಮುದ್ರ ಸ್ನಾನದಿಂದ ದೇಹ ಮನಸ್ಸು ಶುದ್ಧವಾಗುತ್ತದೆ. ದೇವರ ದರ್ಶನದಿಂದ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಜನಮನದಲ್ಲಿ ಗಾಢವಾಗಿದೆ. ಈ ನಂಬಿಕೆ ಪುರಾಣಗಳಲ್ಲಿ ಕಂಡುಬರುವ ತತ್ವಗಳೊಂದಿಗೆ ಹೊಂದಿಕೊಂಡಿದೆ. ಸಮುದ್ರವು ಅನಂತ ಶಕ್ತಿಯ ಸಂಕೇತ, ದೇವರ ದರ್ಶನವು ಆ ಶಕ್ತಿಯನ್ನು ಅನುಭವಿಸುವ ಸಾಧನ.
ಈ ಕಾರಣದಿಂದಲೇ ಜಾತ್ರೆಯ ದಿನ ಸಮುದ್ರ ತೀರದಲ್ಲಿ ಭಕ್ತರ ಗುಂಪುಗಳು ಭಕ್ತಿ ಭಾವದಿಂದ ಸ್ನಾನ ಮಾಡಿ ದೇವಾಲಯದತ್ತ ಸಾಗುವ ದೃಶ್ಯವು ಅಪಾರ ಭಕ್ತಿಭಾವವನ್ನು ಮೂಡಿಸುತ್ತದೆ. ಜಾತ್ರೆಯ ಇನ್ನೊಂದು ವಿಶೇಷ ಆಚರಣೆ ಎಂದರೆ ಆಲೆ ಮರದ ಕೆತ್ತೆಯಿಂದ ತಯಾರಿಸಲಾದ ಕಹಿಯಾದ ಕಷಾಯವನ್ನು ಕುಡಿಯುವುದು. ಈ ಕಷಾಯವು ದೇಹದ ಶುದ್ಧೀಕರಣಕ್ಕೆ, ಆರೋಗ್ಯದ ದೃಷ್ಟಿಯಿಂದಲೂ ಉಪಯುಕ್ತವೆಂದು ಜನರು ನಂಬುತ್ತಾರೆ. ಕಹಿಯಾದರೂ ಅದನ್ನು ಕುಡಿಯುವುದು ಒಂದು ವಿಧವಾದ ತಪಸ್ಸಿನಂತೆ ಪರಿಗಣಿಸಲಾಗಿದೆ. ದೇಹದ ಅಶುದ್ಧಿಗಳನ್ನು ನಿವಾರಿಸಿ ಮನಸ್ಸನ್ನು ಶಾಂತಗೊಳಿಸುವುದೇ ಇದರ ಉದ್ದೇಶ. ಈ ಆಚರಣೆ ಜನರಲ್ಲಿ ಶಿಸ್ತಿನ ಜೀವನ ಶೈಲಿಯನ್ನು ಬೆಳೆಸುವ ಒಂದು ಮಾರ್ಗವಾಗಿದೆ. ಕಹಿಯಾದ ಕಷಾಯವನ್ನು ಕುಡಿಯುವಾಗ ಭಕ್ತರು ದೇವರ ಅನುಗ್ರಹವನ್ನು ಮನಸ್ಸಿನಲ್ಲಿ ನೆನೆದು ತಾಳ್ಮೆ ಮತ್ತು ಶ್ರದ್ಧೆಯಿಂದ ಅದನ್ನು ಸ್ವೀಕರಿಸುತ್ತಾರೆ. ಜಾತ್ರೆಯ ದಿನ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವು ಹಬ್ಬದ ವಾತಾವರಣದಿಂದ ಕಂಗೊಳಿಸುತ್ತದೆ. ಭಕ್ತರ ಗುಂಪುಗಳು, ಮೇಳದ ಗದ್ದಲ, ಭಜನೆಗಳ ಧ್ವನಿ, ಸಮುದ್ರದ ಅಲೆಗಳ ಗರ್ಜನೆ. ದೇವಾಲಯದ ಪುರೋಹಿತರು ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಾರೆ. ದೇವರ ಮೂರ್ತಿಗೆ ಅಲಂಕಾರ ಮಾಡಲಾಗುತ್ತದೆ. ಹೂವು, ಹಣ್ಣು, ತಂಬೂಲ, ನೈವೇದ್ಯ. ದೇವರ ದರ್ಶನ ಪಡೆದ ಭಕ್ತರು ತಮ್ಮ ಜೀವನದಲ್ಲಿ ಹೊಸ ಶಕ್ತಿ, ಹೊಸ ಆಶಯವನ್ನು ಅನುಭವಿಸುತ್ತಾರೆ. ಈ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಜನಸಾಮಾನ್ಯರ ಜೀವನದಲ್ಲಿ ಭಕ್ತಿ, ಶ್ರದ್ಧೆ, ಶಿಸ್ತಿನ ಮಹತ್ವವನ್ನು ನೆನಪಿಸುವ ಒಂದು ಸಾಮಾಜಿಕ ಉತ್ಸವವಾಗಿದೆ. ಮೀನುಗಾರರ ಜೀವನದಲ್ಲಿ ಈ ಜಾತ್ರೆಯು ವಿಶೇಷ ಸ್ಥಾನ ಪಡೆದಿದೆ. ಸಮುದ್ರದೊಂದಿಗೆ ಅವರ ಜೀವನ ಬೆಸೆದುಕೊಂಡಿರುವುದರಿಂದ ದೇವರ ಅನುಗ್ರಹವು ಅವರಿಗೆ ಅತ್ಯಂತ ಅಗತ್ಯವೆಂದು ಅವರು ಭಾವಿಸುತ್ತಾರೆ. ಸಮುದ್ರದ ಅಲೆಗಳೊಂದಿಗೆ ಹೋರಾಡುವಾಗ ದೇವರ ಶಕ್ತಿಯು ಅವರೊಂದಿಗೆ ಇದೆ ಎಂಬ ನಂಬಿಕೆ ಅವರಿಗೆ ಧೈರ್ಯವನ್ನು ನೀಡುತ್ತದೆ. ಜಾತ್ರೆಯ ದಿನ ದೇವರ ದರ್ಶನ ಪಡೆದ ಮೀನುಗಾರರು ತಮ್ಮ ಜೀವನದಲ್ಲಿ ಹೊಸ ಉತ್ಸಾಹವನ್ನು ಅನುಭವಿಸುತ್ತಾರೆ. ಅವರ ನಂಬಿಕೆಯ ಪ್ರಕಾರ ದೇವರ ಅನುಗ್ರಹದಿಂದಲೇ ಮತ್ಸ್ಯ ಸಂಪತ್ತು ದೊರೆಯುತ್ತದೆ, ಜೀವನ ಸುಗಮವಾಗುತ್ತದೆ. ಈ ನಂಬಿಕೆ ಅವರ ಜೀವನದ ಆಧಾರವಾಗಿದೆ. ಜಾತ್ರೆಯು ಜನರಲ್ಲಿ ಭಕ್ತಿ, ಶ್ರದ್ಧೆ, ಶಿಸ್ತಿನ ಮಹತ್ವವನ್ನು ನೆನಪಿಸುವುದರ ಜೊತೆಗೆ ಸಮುದಾಯದ ಏಕತೆಯನ್ನು ಬಲಪಡಿಸುತ್ತದೆ. ಸಾವಿರಾರು ಜನರು ಒಂದೇ ಸ್ಥಳದಲ್ಲಿ ಸೇರಿ ದೇವರ ದರ್ಶನ ಪಡೆಯುವುದು, ಸಮುದ್ರ ಸ್ನಾನ ಮಾಡುವುದು, ಕಷಾಯವನ್ನು ಕುಡಿಯುವುದು. ಜಾತ್ರೆಯ ದಿನ ಜನರು ತಮ್ಮ ವೈಯಕ್ತಿಕ ಜೀವನದ ಕಷ್ಟಗಳನ್ನು ಮರೆತು ಸಮುದಾಯದೊಂದಿಗೆ ಬೆಸೆದುಕೊಳ್ಳುತ್ತಾರೆ. ಈ ಏಕತೆ ಸಮಾಜದಲ್ಲಿ ಶಾಂತಿ, ಸಮರಸತೆ, ಸಹಕಾರ. ಕರ್ಕಾಟಕ ಅಮಾವಾಸ್ಯೆಯ ಜಾತ್ರೆಯು ಕರಾವಳಿಯ ಜನಜೀವನದಲ್ಲಿ ಒಂದು ಮಹಾನ್ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇದು ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಜನಸಾಮಾನ್ಯರ ಜೀವನದೊಂದಿಗೆ ಬೆಸೆದುಕೊಂಡಿರುವ ಒಂದು ಮಹಾನ್ ಉತ್ಸವವಾಗಿದೆ. ಸಮುದ್ರ ಸ್ನಾನ, ದೇವರ ದರ್ಶನ, ಕಷಾಯ ಕುಡಿಯುವುದು. ಮೀನುಗಾರರ ಜೀವನದಲ್ಲಿ ದೇವರ ಅನುಗ್ರಹವು ಅತ್ಯಂತ ಅಗತ್ಯವೆಂದು ಅವರು ಭಾವಿಸುತ್ತಾರೆ. ಈ ನಂಬಿಕೆ ಅವರ ಜೀವನದ ಆಧಾರವಾಗಿದೆ. ಜಾತ್ರೆಯು ಜನರಲ್ಲಿ ಭಕ್ತಿ, ಶ್ರದ್ಧೆ, ಶಿಸ್ತಿನ ಮಹತ್ವವನ್ನು ನೆನಪಿಸುವುದರ ಜೊತೆಗೆ ಸಮುದಾಯದ ಏಕತೆಯನ್ನು ಬಲಪಡಿಸುತ್ತದೆ. ಈ ಕಾರಣದಿಂದಲೇ ಕರ್ಕಾಟಕ ಅಮಾವಾಸ್ಯೆಯ ಜಾತ್ರೆಯು ಕರಾವಳಿಯ ಜನಜೀವನದಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಉತ್ಸವವಾಗಿದೆ. ಜಗದೋದ್ಧಾರ ಶ್ರೀ ಮಹಾವಿಷ್ಣುವಿನ ಮಹಿಮೆಯನ್ನು ತಿಳಿಯುವುದು ಅತಿ ದುರ್ಲಭವಾದ ಸಾಧನೆ. ಅವನು ತನ್ನ ಮಾಯಾಶಕ್ತಿಯಿಂದಲೇ ಲೋಕವನ್ನು ನಡೆಸುತ್ತಾನೆ. ಅವನ ಲೀಲೆಯನ್ನು ಸಂಪೂರ್ಣವಾಗಿ ಗ್ರಹಿಸುವವರು ವಿರಳರು. ಶ್ರೀ ಮಹಾವಿಷ್ಣು ಲೋಕೋದ್ಧಾರಕ್ಕಾಗಿ ಅನೇಕ ಅವತಾರಗಳನ್ನು ತಾಳಿದನು. ಪ್ರತಿಯೊಂದು ಅವತಾರವು ಭೂಮಿಯಲ್ಲಿನ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ, ದುಷ್ಟರನ್ನು ಸಂಹರಿಸುವುದಕ್ಕಾಗಿ